ಕೇಂದ್ರ ಸರ್ಕಾರ ಈಗಾಗಲೇ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹೆಸರನ್ನು ತೆಗೆದು ಇವತ್ತು ಬಿಬಿ ಗ್ರಾಮ್ ಜಿಯನ್ನು ಏನ್ ಮಾಡಿದೆ. ಬಿಬಿ ಗ್ರಾಮ್ ಜಿಯನ್ನು ವಾಪಸ್ ತಗೊಳ್ಬೇಕು, ಮತ್ತೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಉಳಿಬೇಕು. 200 ದಿನ ಕೆಲಸ 600 ರೂಪಾಯಿ ಕೂಲಿಯನ್ನು ಹೆಚ್ಚಳ ಮಾಡಬೇಕು. ನಗರ ಉದ್ಯೋಗ ಖಾತ್ರಿ ಯೋಜನೆಯನ್ನ ನಗರ ಉದ್ಯೋಗ ಖಾತ್ರಿ ಯೋಜನೆ ಜಾರಿಗೊಳಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದ್ವಿ. ಜೊತೆಗೆ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳಿಗೆ ಶೇಕಡಾ 4 ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲವನ್ನು ಬ್ಯಾಂಕ್ ಮುಖಾಂತರ ಕೊಡ್ಲಿಕ್ಕೆ ಸಾಧ್ಯ ಆಗಬೇಕು. ಸಂಜೀವಿನಿ ಒಕ್ಕೂಟಗಳಿಗೆ, ಈಗ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸಂಜೀವಿನಿ ಒಕ್ಕೂಟಗಳಿಗೆ ಕನಿಷ್ಠ ಒಂದು ಒಕ್ಕೂಟಕ್ಕೆ 1 ಕೋಟಿ ಹಣವನ್ನು ಬಿಡುಗಡೆ ಮಾಡುವ ಮುಖಾಂತರ ಸ್ಥಳೀಯವಾಗಿರ್ತಕ್ಕಂಥ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳಿಗೆ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡ್ಲಿಕ್ಕೋಸ್ಕರ ತರಬೇತಿಯನ್ನು ಕೊಟ್ಟು ಕಷ್ಟ ವಸ್ತುಗಳನ್ನು ಕೊಟ್ಟು ಸರ್ಕಾರ ಮಾರುಕಟ್ಟೆ ವ್ಯವಸ್ಥೆಯನ್ನು ಒದಗಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ಬೇಕು ಅಂತ ಹೇಳಿ ಒತ್ತಾಯಿಸಿ ಪ್ರತಿಭಟನೆ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಇನ್ನೊಂದು ಪ್ರಮುಖವಾಗಿ ಈಗಾಗಲೇ ಗಂಡ ಸತ್ತಂತ ಹೆಣ್ಣುಮಕ್ಳು ಕೂಡ 800 ರೂಪಾಯಿ ಕೊಡ್ತಾ ಇದ್ದಾರೆ, ಕೈತಟ್ಟ ಹೆಣ್ಣು ಮಕ್ಕಳಿಗೆ 800 ರೂಪಾಯಿ ಕೊಡ್ತಾ ಇದ್ದಾರೆ. ಮತ್ತೆ ಜೊತೆಗೆ ವೃದ್ಧರಿಗೆ ಸಂಧ್ಯಾ ಸುರಕ್ಷಾ ಯೋಜನೆ 1200 ರೂಪಾಯಿ ಕೊಡ್ತಾ ಇದ್ದಾರೆ. ಇದು ಬೆಲೆ ಕನಿಷ್ಠ 5 ರಿಂದ 6 ವರ್ಷಗಳಿಂದ ಈಚೆಗೆ ಅವರ ಮಾಸಾಸನವನ್ನ, ಅವರ ಪಿಂಚಣಿ ಹಣವನ್ನು ಹೆಚ್ಚು ಮಾಡಲಿಲ್ಲ. ಆದ್ರೆ ನಾವು ರಾಜ್ಯ ಸರ್ಕಾರವನ್ನ ಕೇಳ್ತಾ ಇದೀವಿ, ಈಗ ಬರ್ತಕ್ಕಂತ ಬಜೆಟ್ ಅಧಿವೇಶನದೊಳಗಡೆ ನಾವು ಇವಾಗ ಕನಿಷ್ಠ ಮಾಸಾಸನಗಳನ್ನು ಹೆಚ್ಚು ಮಾಡಬೇಕು, ಮತ್ತೆ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳಿಗೆ ಆದ್ಯತೆಯಾಗಿ ಪರಿಗಣಿಸಿ ಒಕ್ಕೂಟಗಳಿಗೆ ಹೆಚ್ಚು ಹಣವನ್ನು ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೇಕು. ಮತ್ತೆ ಜೊತೆಗೆ ಏನು ಧರ್ಮಸ್ಥಳದ ನಡೆದಂತ ಕೊಲೆ, ಅತ್ಯಾಚಾರ, ಅಸಹಜ ಸಾವುಗಳು, ಜೊತೆಗೆ ಭೂ ಕಬಳಿಕೆ, ಮತ್ತೆ ಅಲ್ಲಿ ಮೈಕ್ರೋ ಫೈನಾನ್ಸ್ ಏನು ಕಿರುಕುಳಗಳಿದೆ ಅದನ್ನು ತಡೆಗಟ್ಟಲಿಕ್ಕೆ ಸಮಗ್ರವಾದಂತ SIT ತನಿಖೆಗಳನ್ನು ಒಳಪಡಿಸಿ ಸಮಗ್ರ ತನಿಖೆ ಆಗ್ಬೇಕು ಅಂತಲೇ ಒತ್ತಾಯ ಮಾಡ್ತಾ ಇದ್ವಿ. ಮತ್ತೆ ವರ್ಮ ಸಮಿತಿ ಶಿಫಾರಸು ಮತ್ತೆ ಉಗ್ರಪಕ್ಷ ಸಮಿತಿ ಶಿಫಾರಸುಗಳನ್ನ ಜಾರಿಗೊಳಿಸಬೇಕು. ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ಹಳ್ಳಿಗಳಿಗೂ ಸಮರ್ಪಕವಾಗಿ ಬಸ್ ಸೌಕರ್ಯಗಳನ್ನು ಒದಗಿಸಿಕೊಡ್ಲಿಕ್ಕೆ ಬಜೆಟ್ ನಲ್ಲಿ ಹಣವನ್ನು ಇಡಬೇಕು ಅನ್ನೋದ್ರ ಮುಖಾಂತರ ಏನಿವತ್ತು ಕರ್ನಾಟಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮಹಿಳಾ ವಿರೋಧಿ ಮತ್ತು ನೀತಿಯನ್ನ ಖಂಡಿಸಿ, ಕೇಂದ್ರ ಸರ್ಕಾರದ ಮಹಿಳಾ ವಿರೋಧಿ ನೀತಿಯನ್ನ ಖಂಡಿಸಿ ರಾಜ್ಯ ಸರ್ಕಾರ ಬಜೆಟ್ ಅಧಿವೇಶನದೊಳಗಡೆ ಏನು ಈ ಮುಂಬರುವ ಬಜೆಟ್ ಅಧಿವೇಶನದೊಳಗಡೆ ಎಲ್ಲಾ ರೀತಿಯಾದ ಮಹಿಳೆಯರು ನಮ್ಮ ಬೇಡಿಕೆಗಳಿಗೆ ಸಂಬಂಧಪಟ್ಟಂಗೆ ಬಜೆಟ್ ನಲ್ಲಿ ವಿಷಯಗಳನ್ನು ಮಂಡಿಸಬೇಕು ಅಂತೇಳಿ ಒತ್ತಾಯ ಮಾಡೋದ್ರ ಮುಖಾಂತರ ನಾವು ಪ್ರತಿಭಟನೆಯನ್ನು ನಡೆಸ್ತೇವೆ ಸರ್. ನಾವು ಸಿದ್ದರಾಮಯ್ಯ ಸಮಾಜವಾದಿಗಳು ಅನ್ನುವಂಥದ್ದಿದೆ. ಈ ಒಂದು ಮಹಿಳೆಯ ಬಗ್ಗೆ, ಗ್ರಾಮೀಣ ಭಾಗದ ಬಡ ಕೂಲಿಕಾರು, ಹಿಂದುಳಿದ ವರ್ಗಗಳ ಮಹಿಳೆಯರ ಬಗ್ಗೆ ಮತ್ತೆ ಆ ಜನರ ಬಗ್ಗೆ ಕಾಳಜಿ ಇದೆ ಅಂತ ಅನ್ಕೊಂಡಿದ್ವಿ. ಬಜೆಟ್ ಒಳಗಡೆ ಮಂಡಿಸ್ತಾರೆ ಅಂತ ವಿಶ್ವಾಸವನ್ನ ಇಡ್ತೀವಿ. ಇಲ್ಲ ಅಂತ ನಮ್ಮ ಹೋರಾಟ ಈಗ ಮುಂದುವರಿಸ್ತೀವಿ. ಸರ್ಕಾರ ಬಂದು ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಡೈರೆಕ್ಟರ್ ಬಂದು ನಮ್ಮ ಮನವಿ ಪತ್ರವನ್ನು ಸ್ವೀಕಾರ ಮಾಡಿದ್ದಾರೆ. ಸರ್ಕಾರ ಜೊತೆ ಮಾತಾಡಿ, ಸಚಿವರ ಜೊತೆ ಮಾತಾಡಿ ಒಂದು ಸಭೆಯನ್ನು ಕರೀತೀವಿ ಅಂತ ಹೇಳಿದ್ದಾರೆ. ಎಷ್ಟು ಇವಾಗ ಪಂಚಾಯತ್ ಇಲಾಖೆ ಅಧಿಕಾರಿಗಳನ್ನು ಈಗ 10 ನಿಮಿಷದಲ್ಲಿ ಬರ್ತೀವಿ ಅಂತ ಹೇಳಿ ಪೊಲೀಸ್ ಇಲಾಖೆ ಮುಖಾಂತರ ನಮ್ಗೆ ವಿಷಯ ಮುಟ್ಟಿದೆ. ಅವ್ರು ಬಂದ ತಕ್ಷಣ ಅವರು ಒಂದು ಸಭೆ ಕರೆಯಲಿಕ್ಕೆ ಒಪ್ಕೊಂಡ್ರೆ ನಮ್ಮ ಹೋರಾಟವನ್ನು ಮುಗಿಸ್ತೀವಿ, ಇಲ್ಲಾಂದ್ರೆ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ. ದೇವಿ ಅಂತ ಜನವಾದಿ ಮಹಿಳಾ ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಚುನಾವಣಾ ಆಯೋಗ ತಂದೆ ಆದಂತೆ ಕೆಲಸ ಮಾಡಬೇಕು. ಯಾವ ರಾಜಕೀಯ ಒತ್ತಡಕ್ಕೂ ಬಲಿಯಾಗದಂಗೆ 18 ವರ್ಷ ತುಂಬಿದವ್ರಿಗೆ ವೋಟಿಂಗ್ ರೈಟ್ಸ್ ಕೊಡಬೇಕು. ಅದ್ ಬಿಟ್ರೆ ನೀನ್ ಆ ದಾಖಲೆ ತಗೊಂಬ, ಈ ದಾಖಲೆ ತಗೋಬ ಅಂತೇಳಿ ಯಾಕೆ ಬೇಕು ಅಂತೇಳಿ ಫಸ್ಟ್ ನಮ್ಗೆ ಜಾರಿ ಆಗಕ್ ಮುಂಚೆ ಮೋದಿ, ಅಮಿತ್ ಶಾ ಕುಟುಂಬದವ್ರು ವಂಶ ವೃಕ್ಷ ತಗೊಂಬನ್ನಿ ಅಂತ ಹೇಳ್ತಾರೆ. ಕೊಡ್ತಾರ ವಂಶ ವೃಕ್ಷ? ಇದ್ರಲ್ಲಿ ಜಾಸ್ತಿ ಬಲಿಯಾಗೋರು ಮಹಿಳೆಯರು, ದಲಿತರು, ಅದರಲ್ಲೂ ಕೂಡ ದಲಿತ ಹೆಣ್ಮಕ್ಳು, ಅಲ್ಪಸಂಖ್ಯಾತ ಹೆಣ್ಮಕ್ಳು. ಯಾಕಂದ್ರೆ ಯಾರು ನಾವು ಕೂಡ ಓದ್ಸಿರಲ್ಲ. ಹಾಗಾಗಿ ಇಂಥ ಒಂದು ಕಾನೂನ ತಂದಿವತ್ತು ಅಂಗನವಾಡಿ ಟೀಚರ್ಗಳನ್ನ ಸರ್ವೆ ಮಾಡಕ್ಕೆ ಅಂತೇಳಿ ಬಿಟ್ಟವ್ರೆ. ಅಂಗನವಾಡಿ ಟೀಚರ್ಗಳು ಸರ್ಕಾರ ಕೊಟ್ಟಂತ ಸ್ಕೀಮ್ಗಳನ್ನ ಜಾರಿ ಮಾಡಕ್ ಕುರ್ಸೋತಿಲ್ಲ, ಸುಸ್ತಾಗಿ ಹೈರಾಣ ಆಗೋದವ್ರೆ ಅಲ್ವಾ. ಇದ್ರ ಮೇಲ್ಗಡೆ ಈ ತರ ದಾಖಲೆಗಳನ್ನ ತಂದುಕೊಡಿ ಅಂತೇಳಿ ಒತ್ತಡ ನಿರ್ಮಾಣ ಮಾಡ್ತಿರೋದ್ರಿಂದ ಎಷ್ಟೋ ಜನ ಹೆಣ್ಮಕ್ಳು ಇವತ್ತು ಆಟ ಸತ್ತವ್ರೆ.